ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ದೇವರು ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಂದರೆ ತುಂಬಾ ಜನ ಮಕ್ಕಳೇ ಸಾಯ್ತಿದ್ದಾರೆ. ಏನೇನೋ ರೀಸನಿಗೆ ಸಾಯ್ತಿದ್ದಾರೆ. ಸೊ ಅದು ಎಲ್ಲ ತಂದೆ ತಾಯಿ ಹೆಂಗ್ ತಡ್ಕೊಂತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ನಾವು ನಮಗೇನಾದ್ರೂ ಪರವಾಗಿಲ್ಲ, ಮಕ್ಳಿಗೆ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ಸೊ ಯಾವ ತಂದೆ ತಾಯಿನೂ ಕೂಡ ಅವ್ರವ್ರ ಮಕ್ಕಳನ್ನ ಹೆಣವಾಗಿ ನೋಡೋದಕ್ಕೆ ಇಷ್ಟಪಡೋದು ಇಲ್ಲ. ಸೊ ಆ ಥರ ಸಿಚುವೇಶನ್ ಯಾರಿಗೂ ಕೊಡೋದು ಬೇಡ ದೇವ್ರೆ. ಎಲ್ಲಾರನ್ನೂ ಕೂಡ ಸೇಫ್ ಝೋನಲ್ಲಿ ಇಡು, ಎಲ್ರಿಗೂ ಕೂಡ ಅವ್ರನ್ನ ಸೇಫಾಗಿ ನೋಡ್ಕೊ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ನಾನು ಮಾತಾಡೋಕ್ಕೆ ಹೋಗುವಂಥ ವಿಷಯ ನನ್ನಂತ ನೊಂದಿರೋ ಎಷ್ಟು ಜನ ಹುಡುಗಿರು ಇರ್ತಾರೋ ಸೊ ಅಷ್ಟು ಜನಕ್ಕೂ ಯೂಸ್ಫುಲ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ತುಂಬ ಬೇಜಾರು ಇರುತ್ತೆ ಈ ವಿಚಾರದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕೂಡ ಇತ್ತು, ಬಟ್ ಭಗವಂತ ಕರುಣಿಸಿದ್ದಾನೆ. ಸೊ ನಂತರ ಯಾರ್ಯಾರು ಬೇಜಾರಲ್ಲಿ ಇರ್ತಿರೋ, ಬೇಜಾರಾಗಿದೆಯೋ ಅವ್ರಿಗೆಲ್ಲ ಕೂಡ ಒಳ್ಳೇದಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಇದನ್ನು ಎಷ್ಟು ಜನ ನಂಬ್ತಾರೆ, ಎಷ್ಟು ಜನ ನಂಬಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಏನು ನಂಬಿದ್ದೀನಿ, ನನಗೇನು ಒಳ್ಳೇದಾಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಕೆಟ್ಟದಾಗಿರ್ಬೋದು ಅಥವಾ ಏನೋ ಲೈಕ್ಗೋಸ್ಕರ, ಸಬ್ಸ್ಕ್ರೈಬ್ಗೋಸ್ಕರ ಇದನ್ನು ನಾನು ಶೇರ್ ಮಾಡ್ತಾ ಇಲ್ಲ. ಇದರಲ್ಲಿ ತುಂಬ ಜನ ಹುಡುಗಿರಿಗೇನೆ ಈ ಥರ ನೋವು ಆಗಿರುತ್ತೆ. ಆ ನೋವು ಯಾರಿಗೂ ಆಗೋದು ಬೇಡ. ಅಟ್ಲೀಸ್ಟ್ ನಾನಿರೋ ಅಂಥ ಸುತ್ತಮುತ್ತದಲ್ಲಿರೋರು, ನನಗೆ ಹತ್ತಿರ ಆಗಿರೋರು ಅಂಥವ್ರು ಮತ್ತು ಇಲ್ಲೇ ಹತ್ತಿರ ಇರೋರು ಅವರು ಹೋಗಿ ಬರಲಿ, ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶ ಅಷ್ಟೇ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗೈಸ್, ಆ್ಯಕ್ಚುಲಿ ವ್ಲಾಗ್ ಕುತ್ಕೊಂಡು ಮಾತಾಡೋಣ. ಸೊ ಋತ್ವಿಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ. ರಿತಿಕ್ಷಾ ಆ್ಯಸ್ ಯೂಶ್ವಲ್ ಅವಳು ಸ್ಕೂಲಿಗೆ ಹೋಗಿದ್ದಾಳೆ. ಇವರು ಋತ್ವಿಕ್ ಮಲ್ಕೊಂಡ್ಮೇಲೆ ನನಗೂ ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗೋದು. ಸೊ ವ್ಲಾಗಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಋತ್ವಿಕ್ ಆ್ಯಕ್ಚುಲಿ ಆರಾಮಾಗಿ ಮಲಗಿದ್ದಾನೆ. ವೆದರು ಕೂಡ ತುಂಬ ಕೋಲ್ಡ್ ಇದೆ. ಕೋಲ್ಡಿಗೆ ಅವನು ಆರಾಮಾಗಿ ಸೇಫಾಗಿ ಮಲಗಿದ್ದಾನೆ. ಮಲ್ಕೊಳ್ಳಿ, ಅವ್ನು ಮಲಗೋ ಅಷ್ಟರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಸ್ ಗೈಸ್, ಆ್ಯಕ್ಚುಲಿ ನಾನಿವತ್ತು ಶೇರ್ ಮಾಡೋಕ್ಕೆ ಹೊರಟಿರೋಂಥ ವಿಷಯ ಬಂದು ತುಂಬ ಜನ ಹೆಣ್ಮಕ್ಳಿಗೆ ಅಂದರೆ ನಾವೇನು ಮದುವೆ ಆಗಿರ್ತೀವಲ್ವ, ನಮ್ಮಂಥವ್ರಿಗೆ ಜನ ಮಾತಾಡೋದು ಏನು ಅಂತ ಹೇಳಿದ್ರೆ, ಒಂದು ಮಕ್ಕಳು ಆಗಿಲ್ಲ ಅಂತ ಹೇಳಿದ್ರೆ ಅಯ್ಯೋ ಅವಳಿಗೆ ಮಕ್ಕಳು ಆಗಿಲ್ಲ ಅಂತ ಮಾತಾಡ್ತಾರೆ. ಸೊ ಇನ್ನೊಂದು ಅಕಸ್ಮಾತ್ ಏನಾದರೂ ಮಕ್ಕಳು ಆಯಿತು ಅಂತ ತಿಳ್ಕೊಳ್ಳಿ, ಹೆಣ್ಮಗು ಆಗಿರುತ್ತೆ ಅಂದ್ಕೊಳ್ಳಿ, ಹೆಣ್ಮಗು ಅಂತ ಮಾತಾಡ್ತಾರೆ. ಒಂದ್ಸಲಿ ಒಂದು ಹೆಣ್ಮಗು ಆಯಿತು, ಎರಡನೇ ಸತಿ ಎರಡು ಹೆಣ್ಮಗು ಆಯಿತು, ಮೂರನೇ ಸತಿನೂ ಹೆಣ್ಮಗುನೇ ಆದರೆ ಅವಳಿಗೆ ಹೆಣ್ಮಗು ಅಂತ ಚುಚ್ಚಿ ಮಾತಾಡ್ತಾರೆ. ಇನ್ ಕೇಸ್ ನಮ್ಮ ಮನೇಲಿ ಯಾರಿಗೂ ಆ ಥರ ಕೆಟ್ಟ ಉದ್ದೇಶ ಇರಲ್ಲ. ಅಂದರೆ ಯಾವ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಹೆಣ್ಣಾಯಿತು, ಯಾವುದೇ ತಂದೆ ತಾಯಿ ಹೋದ್ರೂ ಅವ್ರಿಗೆ ಹೆಣ್ಣಾದರೂ ಗಂಡಾದರೂ ಆ ಮಕ್ಕಳು ಅವ್ರದ್ದೇ. ಅವ್ರನ್ನ ಏನೋ ಡಸ್ಟ್ಬಿನ್ನಲ್ಲಿ ಏನು ನಾವು ಹಾಕಲ್ಲ ಅಲ್ವಾ. ಅದು ಯಾಕೆ ಜನ ಹೆಣ್ಣು ಅಂತ ದೂಷಿಸ್ತಾರೋ ನನಗೆ ಗೊತ್ತಿಲ್ಲ. ಹಂಗೆ ದೂಷಿಸೋರಿಗೆ ನಂದು ಒಂದು ಕಿವಿ ಮಾತಿರುತ್ತೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಹೆಣ್ಣಾಯಿತು ಅಂತ ನೀವು ಒಂದು ಹೆಣ್ಣೆ ಅಲ್ವಾ, ಹೆಣ್ಣಾಯಿತು ಅಂದರೆ ಅವ್ರ ಮನೆಗೆ ಒಂದು ಲಕ್ಷ್ಮಿ ಬಂತು ಅಂತ ಮಾತಾಡಿ, ಇಲ್ವಾ ಹೆಣ್ಮಗು ಅಂತ ಮಾತಾಡಿ. ಬಟ್ ಆದರೆ ಚುಚ್ಚಿ ಮಾತಾಡೋಕ್ಕೆ ಹೋಗ್ಬೇಡಿ. ನಿಮಗೇನೋ ಗಂಡು ಮಗು ಆಗಿದೆ ಅಂತ ಹೇಳಿ ಹೆಣ್ಮಗು ಆದರೆ ತಪ್ಪು ಅಂತ ಮಾತಾಡೋಕ್ಕೆ ಹೋಗ್ಬೇಡಿ. ಎಲ್ಲರ ಮನೇಲೂ ಹೆಣ್ಮಗು ಹುಟ್ಟಕ್ಕೆ ಸಾಧ್ಯ ಇಲ್ಲ, ಹಾಗೆ ಎಲ್ಲರ ಮನೇಲೂ ಗಂಡು ಮಗು ಹುಟ್ಟೋಕ್ಕೂ ಸಾಧ್ಯ ಇಲ್ಲ. ಎಷ್ಟೋ ಜನಕ್ಕೆ ಮಕ್ಕಳೇ ಇರಲ್ಲ. ಈ ಥರ ಇರಬೇಕಾದ್ರೆ ನೀವು ಹೆಣ್ಣಾಯಿತು ಅಂತ ಯಾಕೆ ಮಾತಾಡ್ತೀರೋ ನನಗಂತೂ ಗೊತ್ತಿಲ್ಲ. ಸೊ ನಾನು ಪರ್ಸ್ನಲಿ ಎಲ್ಲರ ಹತ್ರನೂ ಏನು ಕೇಳ್ಕೊತೀನಿ ಅಂದರೆ, ಹೆಣ್ಮಗು ಆದರೆ ಅಂದರೆ ನನ್ನಂಥವ್ರಿಗೆ, ಈಗ ನಾನೇ ಒಂದು ಹೆಣ್ಮಗು ಅಂದ್ಕೊಳ್ಳಿ, ನನಗೊಂದು ಹೆಣ್ಮಗು ಹುಟ್ಟಿತು. ಸೊ ಸೆಕೆಂಡ್ ಬೇಬಿನೂ ಹೆಣ್ಮಗು ಆಯಿತು, ಅಯ್ಯೋ ಹೆಣ್ಣ ಅಂತ ಬಂದು ಯಾವುದೇ ತಾಯಿ ಹತ್ರನೂ ಕೂಡ ಹರ್ಟ್ ಆಗೋಂಗೆ ಮಾತಾಡಬೇಡಿ. ಅದನ್ನು ಯಾರೂ ಸಹಿಸಲ್ಲ. ನೀವು ಬಂದು ಡೈರೆಕ್ಟಾಗಿ ನನ್ನ ಹತ್ರನೇ ಹೇಳಿದ್ರು ಕೂಡ ನನಗಂತೂ ತುಂಬ ಹರ್ಟ್ ಆಗುತ್ತೆ. ನನಗೆ ಅಂತಲ್ಲ, ಯಾರಿಗೆ ಹೋಗಿ ನೀವು ಹೇಳಿದ್ರು ಕೂಡ ಅದು ಹರ್ಟ್ ಆಗುತ್ತೆ. ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರ ಹತ್ರನೂ ಕೂಡ ಹಂಗೆ ಹೋಗಿ ಹೇಳಬೇಡಿ. ಹಾಗೆ ನಾನು ಯಾಕೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗಿವಾಗ ಸೆಕೆಂಡ್ ಮಗು ಬಂದು ಗಂಡು ಮಗು ಆಗಿರೋದು. ಅಂದರೆ ಅದು ಸೆಕೆಂಡ್ ಅಲ್ಲ, ಆ್ಯಕ್ಚುಲಿ ನನಗೆ ಫಸ್ಟ್ ಒಂದು ಬೇಬಿ ಸತ್ತೋಯ್ತು, ಅದು ಹೆಣ್ಮಗುನೇ ಆಗಿದ್ದು. ಆಮೇಲೆ ಹುಟ್ಟಿದ್ದು ಹೆಣ್ಮಗು, ಅದು 8 ಮಂತ್ಸಲ್ಲಿ ಅದು ಸತ್ತೋಯ್ತು. ನೆಕ್ಸ್ಟ್ ಆಗಿದ್ದು ನನ್ನ ಮಗಳು ರಿತಿಕ್ಷಾ. ಸೊ ಈ ಥರ ಆಗಿದ್ದಾಗ ನನಗೆ ತುಂಬ ಜನ ಫ್ಯಾಮಿಲಿಲೇ ಆಗಿರ್ಬೋದು, ಮನೆಯವ್ರು ತುಂಬ ಜನ, ಯಾರು ಅಂತ ನನ್ನ ವಿಡಿಯೋಸ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ತುಂಬ ಜನ ಮಾತಾಡಿದ್ದಾರೆ ನನಗೆ, ಹೆಣ್ಮಗು ಆಗಿದೆ, ಅವಳಿಗೆ ಹೆಣ್ಣು, ಅವಳಿಗೆ ಅವ್ರ ಬೇರೆ ಬೇರೆ ಸಾಲು,
ಅಂದರೆ ಈಗ ರಿಲೇಷನಲ್ಲಿ ಒಬ್ರಿಗಾಗಿರುತ್ತೆ, ಇನ್ ಕೇಸ್ ನಮ್ಮ ಅಕ್ಕನಿಗಾಗಿರುತ್ತೋ, ಇಲ್ಲ ನನ್ನ ತಂಗಿಗಾಗಿರುತ್ತೋ, ಇಲ್ಲ ನಾನು ಮದುವೆ ಆಗಿ ಬಂದಿರೋರ ಫ್ಯಾಮಿಲಿಲಿ ಯಾರಿಗಾದರೂ ಒಬ್ರಿಗಾಗಿರುತ್ತೋ, ಅವ್ರನ್ನ ಹೆಸರಿಟ್ಟು ಹೇಳ್ತಾರೆ. ಇವಳಿಗೆ ಅವ್ರ ಅಕ್ಕನ ಥರ ಆಗಿರ್ಬೋದು, ಇವಳಿಗೆ ಅವ್ರ ಸಾಲು, ಇವ್ರ ಸಾಲು ಅಂತೆಲ್ಲ ಹೇಳ್ತಾರೆ. ಆ ಥರ ಹೇಳಬೇಡ್ರಿ. ಭಗವಂತ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಕೊಡ್ತಾನೆ. ನಿಮಗಿಂತ ಹೆಚ್ಚಾಗಿ ಹಂಗೆ ಹೇಳಿದಾಗ ಜನ, ನಾನಂತೂ ತುಂಬ ಅಂದರೆ ತುಂಬ ಹತ್ತಿದ್ದೀನಿ. ಬಟ್ ಅದನ್ನು ನಾನು ಯಾರಿಗೂ ತೋರಿಸ್ಕೊಂಡಿಲ್ಲ. ಹಂಗೆ ಮಾತಾಡಕ್ಕೆ ಹೋಗಬೇಡಿ ಅಂತ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ನು ಏನು ಕೊಡ್ತಾನೋ ಅದಕ್ಕಷ್ಟೇ ನಾವು ಬದ್ಧವಾಗಿರಬೇಕು. ಅವನ್ನ ಮೀರುವಷ್ಟು ನಾವು ಯಾರೂ ಇಲ್ಲ. ನೀವು ಈಸಿಯಾಗಿ ಮಾತಾಡ್ಬಿಡ್ತೀರಾ. ಅಯ್ಯೋ! ಇದಾ ನೆಕ್ಸ್ಟ್ ಇವಳು ಇದ್ರ ಹಿಂದೆನೇ ಹೆಣ್ಣೇ ಆಗೋದು ಅಂತ ನೀವು ಹೆಂಗೆ ಹೇಳ್ತೀರಾ? ನೀವೇನು ಡಾಕ್ಟರ್ಸಾ? ಅಥವಾ ನೀವೇನಾದರೂ ಬ್ರಹ್ಮನಾ? ನೀವು ದೇವ್ರಾ? ನಿಮಗೆ ಗೊತ್ತಾಗ್ಬಿಟ್ಟಿರುತ್ತಾ ಮೊದಲೇ ನನಗೆ ಮತ್ತೆ ಹೆಣ್ಣು ಮಗುನೇ ಆಗೋದು ಅಂತ? ಯಾಕೆ ಮಾತಾಡ್ತೀರಾ ಅಂತ ಗೊತ್ತಿಲ್ಲ. ನಾನು ಎಷ್ಟು ಹತ್ತಿದ್ದೀನಿ, ಅದ್ರ ಬಗ್ಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಸ್ಪೆಷಲಿ ಅದ್ರ ನೋವು ನಾನು ತಿಂದಿದ್ದೀನಿ. ಸೊ ನನ್ನ ಥರನೇ ನೀವು ತಿನ್ನೋದು ಬೇಡ. ಏನಪ್ಪ ಅಂತ ಹೇಳಿದ್ರೆ ಗೈಸ್, ಆ್ಯಕ್ಚುಲಿ ನನಗೆ ಈ ಥರ 3 ಹೆಣ್ಣು ಮಗುನೇ ಆದಾಗ ನೆಕ್ಸ್ಟ್ ಮಗು ನನಗೆ ಬೇಡವೇ ಬೇಡ ಇನ್ನು ಅಂಥೇಳಿ ನಾನು ಡಿಸೈಡ್ ಮಾಡಿದ್ದೆ. ಅಂದರೆ ಸಾಕು ಇರೋ ಅಷ್ಟೇ ಮಗು ಅಂತ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಇದು ಇರಲಿ ಬಿಡು ಅಂಥೇಳಿ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಒಂದು ಹಾಸ್ಪಿಟಲ್ ಆಗಲಿ, ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗಾಗಲಿ, ನನ್ನ ಪ್ರೈವೇಟ್ ಟ್ರೀಟ್ಮೆಂಟ್ ಆಗಲಿ ನಾನು ಯಾವುದೂ ತೊಗೊಂಡಿಲ್ಲ. ದೇವ್ರ ಮೇಲೆ ಭಾರ ಹಾಕಿದ್ದೆ. ಬಟ್ ಆದರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದಾಗ ನಾನು ಹರಕೆ ಕಟ್ಟಿದ್ದ ದೇವ್ರುಗಳಲ್ಲಿ, ಸೊ ನಾನು 2 ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೆ. ಒಂದು ನಮ್ಮಮ್ಮ ಫಸ್ಟು. ನನಗೆ ತುಂಬ ಮಿಸ್‌ಕ್ಯಾರೇಜ್ ಆಗಿ ಮತ್ತು ಮಗು ಸತ್ತೋಗ್ತಾ ಇದ್ದಾಗ ನಮ್ಮಮ್ಮನೇ ನನಗೆ ಫಸ್ಟು ಹರಕೆ ಕಟ್ಕೊಂಡಿದ್ದು ಕುಕ್ಕೆ ಸುಬ್ರಹ್ಮಣ್ಯಂಗೆ. ಯಾಕೆಂತ ಹೇಳಿದ್ರೆ ಎಲ್ಲ ಮಕ್ಕಳು ಸಾಯ್ತಿದ್ರು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮಗು ಸತ್ತಿದ್ದು ನನಗೆ ಆ್ಯಕ್ಚುಲಿ ಅದೂ ಹೆಣ್ಣು ಮಗುನೇ ಸತ್ತಿದ್ದು. ನನಗೆ ಸತ್ತಿದ್ದಕ್ಕೆ ಹೆಣ್ಣು ಮಗು ಅನ್ನೋದಕ್ಕಿಂತ ನನಗೆ ಅಂದರೆ ಮಕ್ಕಳೇ ಇರ್ತಿರ್ಲಿಲ್ಲ ಆ್ಯಕ್ಚುಲಿ. ಸಾಯ್ತಿತ್ತು, ಇಲ್ಲಾಂದರೆ ಮಿಸ್‌ಕ್ಯಾರೇಜ್ ಆಗೋದು, 4 ತಿಂಗ್ಳಿಗೆ ಅಬಾರ್ಟ್ ಆಗೋದು, 3 ತಿಂಗ್ಳಿಗೆ ಅಬಾರ್ಟ್ ಆಗೋದು, ಈ ಥರ ಆಗ್ತಾಯಿತ್ತು. ತುಂಬ ಬೇಜಾರಾಗೋದು. ಆಗ ಅಮ್ಮ ಆ್ಯಕ್ಚುಲಿ ಫಸ್ಟ್ ಹರಕೆ ಕಟ್ಕೊಂಡಿದ್ದು ಕುಕ್ಕೆ ಸುಬ್ರಹ್ಮಣ್ಯಂಗೆ. ಯಾಕೆಂತ ಹೇಳಿದ್ರೆ ನನಗೆ ತುಂಬ ಜನ ಹೇಳ್ತಾಯಿದ್ರು, ಅಂದರೆ ಲೋಕಿ ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಹಾವೆಲ್ಲ ಸಡನ್ನಾಗಿ ಅವ್ರಿಗೇನಾದರೂ ಅವ್ರ ಮುಂದೆ ಹಾವು ಬಂತು ಅಂದರೆ ಹಾವೆಲ್ಲ ಹೊಡಿತಿದ್ನಲ್ಲ. ಸೊ ಹಂಗಾಗಿ ಇದು ದೋಷ ಇರ್ಬೋದು ಅಂಥೇಳಿ ಅದನ್ನ ಅಮ್ಮ ಅಂದ್ಕೊಂಡ್ರು. ಹಾಗೆ ತುಂಬ ಜನ ಕೂಡ ಹೇಳಿದ್ರು, ನೀನು ಹಾವು ಹೊಡೆದಿದ್ಯಾ, ಹಾಗಾಗಿ ನಿನಗೆ ಮಕ್ಕಳಿರಲ್ಲ, ಹಾಗಾಗಿ ನಿನಗೆ ಸಂತಾನ ಭಾಗ್ಯ ಇರಲ್ಲ, ಈ ಥರ ಎಲ್ಲ ಮಾತಾಡಿದರು. ನಾವು ಅದನ್ನು ಅವ್ರು ಹೇಳಿದ್ದನ್ನು ಫಾಲೋ ಮಾಡ್ಕೊಂಡ್ಮೇಲೆ ಈ ಥರ ಇರ್ಬೋದೇನೋ ಅಂತ ಹೇಳಿ ಅಮ್ಮ ಕೂಡ ಕುಕ್ಕೆಗೆ ಹೋಗಿ, ನನಗಿಂತ ಆ್ಯಕ್ಚುಲಿ ಅಮ್ಮನೇ ತುಂಬ ದೇವ್ರಿಗೆಲ್ಲ ಹೋಗ್ತಿದ್ದಿದ್ದು. ಕುಕ್ಕೆ ಸುಬ್ರಹ್ಮಣ್ಯ, ನಾನು ಹಳ್ಳಿಲಿರೋದ್ರಿಂದ ಇಲ್ಲಿ ನನಗೆ ಯಾವುದೇ ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನ ಇರಲಿಲ್ಲ. ನಾನು ಹೋಗಬೇಕು ಅಂದರೆ ತುಂಬ ದೂರ ಹೋಗಬೇಕಾಗಿತ್ತು. ಹಾಗಾಗಿ ಅವರೇ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಹರಕೆ ಕಟ್ಕೊಳ್ತಾಯಿದ್ರು. ಸೊ ನಾನು ಫಸ್ಟ್ ಹರಕೆ ಕಟ್ಕೊಂಡಿದ್ದು ಬಂದು ಕುಕ್ಕೆ ಸುಬ್ರಹ್ಮಣ್ಯಂಗೆ. ಅಂದರೆ ಫಸ್ಟ್ ಅಂತಲ್ಲ, ಅದಕ್ಕೂ ಕೂಡ ಹರಕೆ ಕಟ್ಕೊಂಡಿದ್ದೆ. ಕುಕ್ಕೆ ಸುಬ್ರಹ್ಮಣ್ಯಂಗೆ ಏನಪ್ಪ ಅಂತ ಹೇಳಿದ್ರೆ, ನನಗೆ ಏನು ಆಸೆ ಇಲ್ಲ ಅಂತ ಹೇಳಿದ್ರು, ಯಾವುದೋ ಒಂದು ಮಗು ಚೆನ್ನಾಗಾಗಲಿ ಅನ್ನೋದೇ ಆಸೆ ಇರೋದು. ಬಟ್ ಈ ಜನ ಮಾತಾಡೋ ಉದ್ದೇಶದಿಂದ ಅಷ್ಟೇ ನನಗೆ ಗಂಡು ಮಗು ಬೇಕು ಅಂತ ನಾನು ಅಂದ್ಕೊಂಡಿದ್ದಿದ್ದು. ಸೊ ಗಂಡು ಮಗು ಬೇಕು ಅಂತ ಹೇಳಿದಾಗ ನಾನು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹರಕೆ ಕಟ್ಕೊಂಡಿದ್ದೆ ಗೈಸ್. ಅಂದರೆ ನನ್ನ ಕೈಯಲ್ಲಿ ಏನಿದೆಯೋ ಅದನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ತೀನಿ ಅಂತ. ಆ್ಯಕ್ಚುಲಿ ಋತ್ವಿಕ್ಗೆ ನಾನು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋದರೆ ಮುಡಿ ಕೊಡಬೇಕು. ಫಸ್ಟ್ ಮುಡಿ ಮನೆ ದೇವರಿಗೆ ಕೊಡಬೇಕು ಅಂತ ಹೇಳಿ ನಾನು ಮನೆ ದೇವರಿಗೆ ಮುಡಿ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಮುಡಿ ಬಂದು ಕುಕ್ಕೆ ಕೊಡ್ತೀನಿ. ಸೊ ಕುಕ್ಕೆ ಕೊಟ್ಟಾಗಲೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಒಂದು ನಾನು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹರಕೆ ಕಟ್ಕೊಂಡಿದ್ದು, ಅದನ್ನು ಕೂಡ ನನ್ನ ಶಕ್ತಿ ಅನುಗುಣವಾಗಿ ನನಗೇನಾಗುತ್ತೋ ಅದಷ್ಟೇ. ಏನೋ ಹೇಳಿದ್ರು ಅಂತ ನಾನು ಮಾಡ್ಕೊಂಡಿಲ್ಲ. ನಾನು ಬಂದು ನನ್ನ ಮಗನಿಗೆ ಮುಡಿ ಕೊಟ್ಟು ಅಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹರಕೆ ಕಟ್ಕೊಂಡಿದ್ದೆ. ನೆಕ್ಸ್ಟು ಸೆಕೆಂಡ್ ಬಂದು ನಾನು 3 ಹುಣ್ಣಿಮೆಗೆ ಬಂದು ನಮ್ಮ ಅರಸೀಕೆರೆಯಲ್ಲಿರುವಂಥ ತುಂಬ ಫೇಮಸ್ ಆಗಿರುವಂಥ ದೇವರದು ಜೇನ್ಕಲ್ಲು ಬೆಟ್ಟ. ಸೊ ಇದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಜೇನ್ಕಲ್ ಬೆಟ್ಟ ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ ಗೈಸ್, ಎಲ್ರಿಗೂ ಗೊತ್ತಿರುತ್ತೆ. ಜೇನ್ಕಲ್ ಬೆಟ್ಟದಲ್ಲಿ ನಾನು 3 ಹುಣ್ಣಿಮೆಗೆ ಮಗುನ ಎತ್ಕೊಂಡು ಹೋಗ್ತೀನಿ ಅಂತ ಬೆಟ್ಟ ಹತ್ತುತ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಋತ್ವಿಕ್ ಕೂಡ ತುಂಬ ಚಿಕ್ಕವನು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಸ್ಟಾರ್ಟ್ ಮಾಡಬೇಕಾಗಿತ್ತು. ನಾನು ಮನೆ ಕಡೆ ನೋಡ್ಕೋಬೇಕಾಗಿತ್ತು. ಹಂಗಾಗಿ ನಂದು ಕೂಡ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿತ್ತು. ಸೊ ಇದ್ರ ಮಧ್ಯದಲ್ಲಿ ನಾನು ಹೋಗೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಹರಕೆ ಕೊಟ್ಕೊಂಡಿದ್ದ ರೀತಿ ಬಂದು ಪ್ರತಿ 3 ಹುಣ್ಣಿಮೆ 3 ಹುಣ್ಣಿಮೆನೂ ಕಂಟಿನ್ಯೂಸ್ ಆಗಿ ಹೋಗ್ತೀನಿ ಅಂತ. ಅಂದರೆ ಈ ತಿಂಗಳು ಹೋಗಿ ನೆಕ್ಸ್ಟ್ ತಿಂಗಳು ಆಗಲಿಲ್ಲ ಅಂತ ಬಿಡೋದು, ಆಚೆ ತಿಂಗಳು ಆಗಲಿಲ್ಲ ಅಂತ ಬಿಡೋದು, ಆ ಥರ ಮಾಡಬಾರ್ದು ಅಂಥೇಳಿ 3 ತಿಂಗಳು 3 ಹುಣ್ಣಿಮೆನೂ ಕೂಡ ಕಂಟಿನ್ಯೂಸ್ ಆಗಿ ಮಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೂ ಅಷ್ಟೇ
ನಾನು ಯಾವುದೇ ರೀತಿ ಡಿಮ್ಯಾಂಡಾಗಿ ಏನೋ ಹೇಳಿದ್ರು ಕೆಲವರು ಆ ಥರನೇ ಹರಕೆ ಕಟ್ಕೋಬೇಕು, ಈ ಥರನೇ ಹರಕೆ ಕಟ್ಕೋಬೇಕು ಅಂತ ಹೇಳಿ. ಇಲ್ಲ ಗೈಸ್, ಆ್ಯಕ್ಚುಲಿ ನಾನು ಬೇರೆ ಯಾರು ಹೇಳಿದ್ರು ನಾನು ಅವ್ರ ಥರ ಯಾವುದೇ ರೀತಿಲೂ ನಾನು ಹರಕೆ ಕಟ್ಕೊಂಡಿಲ್ಲ. ನನಗೆ ಏನು ಅನಿಸುತ್ತೋ, ನನ್ನ ಕೈಯಲ್ಲಿ ಏನಾಗುತ್ತೋ, ನನ್ನ ಶಕ್ತಿ ಎಷ್ಟಿದೆಯೋ ಅದು ಅಷ್ಟೇ ನಾನು ಹರಕೆ ಕಟ್ಕೊಂಡಿರೋದು. ಸೊ ನಾನು ಅಲ್ಲೂ ಅಷ್ಟೇ ಪ್ರತಿ 3 ಹುಣ್ಣಿಮೆಗೂ ಕಂಟಿನ್ಯೂಸ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಇನ್ನೇನು ದಸರಾ ಹಾಲಿಡೇ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನನಗೆ ಇನ್ನೇನು 2-3 ಮಂತ್ಸ್ ಇದೆ. ಇದನ್ನು ಮುಗಿಸಿ ನಾನು ಲೋಕಿ, ರಿತಿಕ್ಷಾ, ಋತ್ವಿಕ್ ಎಲ್ಲರೂ ಕೂಡ ಬೆಟ್ಟ ಹತ್ತಬೇಕು ಅಂದ್ಕೊಂಡಿದ್ದೀವಿ. ಈ ಬೆಟ್ಟನೂ ಅಷ್ಟೇ ಋತ್ವಿಕ್ನ ಕರ್ಕೊಂಡು 3 ಹುಣ್ಣಿಮೆ ಹತ್ತುತ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಅದನ್ನು ಮಾಡಿದ್ದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಗಾಯ್ಸ್, ಇವತ್ತು ಈ ವಿಡಿಯೋನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅಂತಂದರೆ, ನನ್ನಂಗೆ ಯಾರ್ಯಾರು ನೊಂದಿದ್ದೀರೋ ಅವರೆಲ್ಲ ಕೂಡ ಇದನ್ನೊಂದು ಟ್ರೈ ಮಾಡಿ. ಎಷ್ಟೋ ಟ್ರೈ ಮಾಡಿರ್ತೀವಿ ನಾವು ಮಕ್ಕಳು ಬೇಕು ಅಂಥೇಳಿ, ಎಲ್ಲೂ ಏನೂ ಫಲಿಸಿಲ್ಲ ಅಂತಂದಾಗ ನೀವು ಯಾಕೆ ಇದನ್ನೊಂದು ಫಲಿಸ್ಬಾರ್ದು ಅನ್ನೋದೇ ನನ್ನ ಆಸೆ. ಯಾಕೆಂತ ಹೇಳಿದ್ರೆ ನಂತರ ಮಾತು ನಿಮಗೂ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹಾಗೆ ನೋವು ನಾನು ತಿಂದಿದ್ದೀನಿ, ನಂತರ ನೋವು ನೀವು ತಿಂದಿರ್ತೀರ. ಈ ಥರ ಯಾರಿಗೂ ಆಗೋದು ಬೇಡ ಅಂಥೇಳಿ ಈ ವಿಡಿಯೋನ ಮಾಡಿದ್ದಷ್ಟೇ ಉದ್ದೇಶ. ನೀವು ಯಾರೇ ಆದರೂ ಹಾಸನ ಡಿಸ್ಟಿಕ್ಕಲ್ಲಿದ್ದು ಅರಸೀಕೆರೆ ತಾಲೂಕಲ್ಲಿ ಇರೋರಾಗಿದ್ದರೆ, ಸುತ್ತಮುತ್ತ ಇರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ವಿಷಯ ಗೊತ್ತಿರುತ್ತೆ. ಸೊ ಬೆಟ್ಟಕ್ಕೆ ಹೋಗಿ ಹರಕೆ ಕಟ್ಕೊಂಡ್ರೆ ಅದು ಖಂಡಿತ ನಡೆಯುತ್ತೆ ಅಂಥೇಳಿ. ಈ ವಿಡಿಯೋಸ್ ನೋಡಿ ಯಾರಿಗಾದ್ರೂ ಕೂಡ ಇಷ್ಟ ಆಗಿ ಅದು ಎಲ್ಲಿ ಏನು ಅಂತ ಗೊತ್ತಿಲ್ಲದೆ ಇರೋರಿದ್ದರೆ ಸೊ ಕಮೆಂಟ್ ಮಾಡಿ, ನಾನು ಅದನ್ನು ಅಡ್ರೆಸ್ಸು ಕೂಡ ತಿಳಿಸ್ತೀನಿ. ಇದು ತುಂಬ ಈಸಿ ಅಡ್ರೆಸ್ಸು ಕೂಡ. ಹಾಸನ ಡಿಸ್ಟಿಕ್ಕು, ಅರಸೀಕೆರೆ ತಾಲೂಕು. ಸೊ ಅರಸೀಕೆರೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಳಿದಿದ್ದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಜೇನ್ಕಲ್ ಬೆಟ್ಟ ಎಲ್ಲಿದೆ ಅಂಥೇಳಿ. ಸೊ ಈ ಬೆಟ್ಟ ಪ್ರತಿ ಹುಣ್ಣಿಮೆ ದಿನ ಅಷ್ಟೇ ನೀವು ಬೆಟ್ಟ ಹತ್ತಕ್ಕಾಗೋದು. ಅಂದರೆ ಡೈಲಿ ಹತ್ತೋರು ಹತ್ಬೋದು, ತುಂಬ ಜನ ಇರ್ತಾರೆ. ನೀವು ಒಂದ್ಸಲಿ ಹೋಗಿ ನೋಡಿದ್ರೆ ಗೊತ್ತಿಲ್ಲದೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಸೊ ಅದ್ರದ್ದು ಮಹಿಮೆ ಏನು ಅಂತ. ಆವಾಗ ನೀವೇ ನಂಬ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದೇವರು ನಿಮಗೂ ಕೂಡ ಒಳ್ಳೆಯದಾಗಲಿ. ಯಾರ್ಯಾರು ನಿಮಗೂ ಕೂಡ ಈ ಥರ ಚುಚ್ಚಿ ಮಾತಾಡ್ತಿದ್ದಾರೋ ಅದು ಮಾತಾಡದೆ ಇರಂಗೆ ಆಗಲಿ ಅಂತ ಕೇಳಿಕೊಂಡು ಇವತ್ತು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋಯಿಂದ ಯಾರಿಗಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.